ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದೊಂದು ಅಪಾರ್ಟ್ಮೆಂಟ್ನ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊತೀರಾ? ಈ ಒಂದು ಅಪಾರ್ಟ್ಮೆಂಟಲ್ಲಿ ನಾನು ಇದ್ದಿದ್ದು ಒಂದು 4 to 5 ಇಯರ್ಸ್ ಇದ್ದೆ. ಅಂದರೆ ನಾನು ಅದೇ ಏರಿಯಾದಲ್ಲಿ ಬಂದು 20 ಇಯರ್ಸು ಅದೊಂದೇ ಏರಿಯಾದಲ್ಲಿದ್ವಿ. ಇವಾಗ ಫೈನಲಿ ನಾನು ಖಾಲಿ ಮಾಡೋ ಅಂಥ ಟೈಮ್ ಬಂತು. ಬಿಕಾಸ್ ನಮ್ಮದು ಓನ್ ಹೌಸ್ ಆಗಿರಲ್ಲ ಅಲ್ಲ, ಎಷ್ಟೊಂದು ದಿನ ರೆಂಟೆಡ್ ಹೌಸಲ್ಲಿ ಇರೋದಕ್ಕಾಗಲ್ಲ. ಇವಾಗ ಸ್ವಲ್ಪ ಲೀಸ್ಗೆ ಹೋಗೋಣ ಅಂದ್ಬಿಟ್ಟು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದೀವಿ. ಒಂದು ಫೈನಲ್ ಆಗಿ ನನಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಒಂದು ಜಾಗದಲ್ಲಿ ತುಂಬಾ ಎಮೋಷನ್ಸ್ ಇದೆ ಅಂತ ಹೇಳ್ಬೋದು. ನನ್ನ ಲೈಫ್ ಸ್ಟೈಲ್ ಕಂಪ್ಲೀಟಾಗಿ ಚೇಂಜ್ ಆಗಿದ್ದು ಈ ಒಂದು ಜಾಗದಲ್ಲೇ ಅಂತ ಹೇಳ್ತೀನಿ. ನಾನೇನು ಇವತ್ತು ಒಂದು ವರ್ಕ್ ಅಂತ ಮಾಡ್ತಾಯಿದ್ದೀನಿ, ಎಲ್ಲ ಈ ಜಾಗಕ್ಕೆ ಹೋದ್ಮೇಲೆ ನನಗೆಲ್ಲ ಒಳ್ಳೆಯದಾಗಿದ್ದು ಅಂತ ಹೇಳ್ಕೊತೀನಿ. ಇದು ಲಾಸ್ಟ್ ಮೂಮೆಂಟಲ್ಲಿ ನಾವೇನು ಮೇಂಟೈನ್ ಮಾಡಿರಲಿಲ್ಲ. ಮನೆ ಶಿಫ್ಟಿಂಗ್ ದಿನ ಈ ಥರ ಇತ್ತು. ಅಂದರೆ ನನಗೆ ತುಂಬ ಬೇಜಾರಾಗಿತ್ತು ಮನೆ ಖಾಲಿ ಮಾಡ್ತಾಯಿದ್ದೀವಲ್ಲ ಅಂತ ಹೇಳಿಬಿಟ್ಟು. ಬಟ್ ಏರಿಯಾ ಖಾಲಿ ಮಾಡ್ತಾಯಿದ್ದೀವಿ ಅಂತ ಬೇಜಾರಾಗಿತ್ತು. ನನ್ನ ಮಗಳು ಕೂಡ ತುಂಬಾ ಮಿಸ್ ಮಾಡ್ಕೋತಾ ಇದ್ಲು. ತುಂಬ ಫ್ರೆಂಡ್ಸ್ ಇದ್ದರು ಆ ಒಂದು ಜಾಗದಲ್ಲಿ. ಹಾಯ್, ನಾವು ನಾಳೆ ಮನೆ ಖಾಲಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ಎಷ್ಟೊಂದು ಜನ ಇದ್ರು ಫ್ರೆಂಡ್ಸು. ಅಲ್ಲಿ ಯಾರೇ ಇರ್ತಾರೋ ಯಾರು ಫ್ರೆಂಡ್ ಆಗಲ್ಲ. ಆ್ಯಕ್ಚುಲಿ ತುಂಬ ವರ್ಷದ್ದು ಮೆಮೊರೀಸ್ ಅಂತ ಹೇಳ್ಬೋದು. ಈ ಲಿಫ್ಟು, ಈ ಜಾಗ, ಈ ರೋಡು, ಈ ಏರಿಯಾ ಎಲ್ಲದೂ ತುಂಬ ವರ್ಷದ ಮೆಮೊರಿನೇ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಮನೆಯಲ್ಲಿ ಋಣ ಎಷ್ಟು ದಿನ ಇರುತ್ತೆ, ಅಷ್ಟು ದಿನಕ್ಕೆ ನಾವು ಆಚೆ ಹೋಗಬೇಕು. ಇದು ನನ್ನ ಸ್ವಂತ ಮನೆ ಏನಲ್ವಲ್ಲ. ಬಿಕಾಸ್ ಇದು ನನ್ನ ಮನೆಯಲ್ಲಿ ನಾವು ಹೋಗೋ ಟೈಮಲ್ಲಿ ನಾವೇನು ಮೇಂಟೈನ್ ಮಾಡಿರಲಿಲ್ಲ. ತುಂಬಾ ಮಿಸ್ ಮಾಡ್ಕೊತೀವಿ ಅಂತ ಹೇಳ್ಬೋದು. ಆಮೇಲೆ ನಾನು ತುಂಬ ಏನು ಮೇಂಟೈನ್ ಮಾಡೋಕ್ಕಾಗಿರಲಿಲ್ಲ, ತುಂಬ ಬೇಜಾರಾಗಿತ್ತು. ನಾವು ಬಿಕಾಸ್ ನಮಗೆ ಅದೇ ಏರಿಯಾದಲ್ಲಿ ಲೀಸಿಗೆ ಬೇಕಾಗಿತ್ತು, ನಮಗೆ ಸಿಕ್ಕಿಲ್ಲ. ಸ್ವಲ್ಪ ಅಲ್ಲಿಂದ ಒಂದು 3-4 ಕಿಲೋಮೀಟರ್ ಮುಂದೆ ನನಗೆ ಸಿಕ್ತು. ಇದಾಗಿತ್ತು ನನ್ನ ಒಂದು ಲೈಫ್ ಸ್ಟೈಲ್ ಅಂತಲೇ ಹೇಳ್ತೀನಿ. ನನ್ನ ಹೊಸ ಮನೆ ವೀಡಿಯೋ, ಹೊಸ ಫ್ಲ್ಯಾಟ್ಗೆ ನಾನು ಬಂದಿದ್ದೀನಿ. ಅದ್ರದ್ದು ದಿನ ಯಾವುದೂ ವೀಡಿಯೋಸ್ ತೊಗೊಂಡಿಲ್ಲ. ಇದು ತುಂಬ ಹಳೆ ವೀಡಿಯೋಸು. ನಾನು 2 months ಬ್ಯಾಕಲ್ಲಿ ಹಾಕಬೇಕಿತ್ತು, ಹಾಕೋದಕ್ಕಾಗಿಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.